ಸ್ಥಳೀಯ ಹೊಸಪೇಟೆ ಓಣಿಯ ನಿವಾಸಿ ಗಂಗಮ್ಮ ಶಿವಾನಂದ ಕರಿಯಣ್ಣನವರ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೊತ್ತದ ಆಭರಣಗಳನ್ನು ಕಳವು ಮಾಡಿದ ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಪ್ರಕರಣ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ ಬ್ಯಾಕೋಡ, ಹೆಚ್ಚುವರಿ ಅಧೀಕ್ಷಕ ನಾರಾಯಣ ಭರಮನಿ, ಉಪ ಅಧೀಕ್ಷಕ ಎಸ್ಎಂ ನಾಗರಾಜ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೊಂಡ ಸಿಪಿಐ ರವಿಕುಮಾರ ಕಪ್ಪತ್ತನವರ ಹಾಗೂ ಪಿಎಸ್ಐ ಸಿದ್ದಾರೂಢ ಆಲದಕಟ್ಟಿ ಹಾಗೂ ಸಿಬ್ಬಂದಿ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಾದ ಹುಬ್ಬಳ್ಳಿಯ ಅಯೋಧ್ಯ ನಗರದ ಕೈಸಾ ಅಹಮದ್ ಅಲಿಯಾಸ್ ಬಾಬಾಜಾನ್, ಮೊಹಮ್ಮದ್ ಸಲೀಂ ಸುದರ್ಜಿ, ಗದಗ ಬೆಟಗೇರಿ ನಿವಾಸಿ ರಸೀದ್ ಲತೀಫ್ ಹಾಗೂ ಗದಗ ಜಿಲ್ಲೆ ನರಗುಂದ ಗ್ರಾಮದ ನಿವಾಸಿ ರಾಜೇ ಸಾಬಾ ಜೀವನ್ ಸಾಬಾ ಹವಾಲ್ದಾರ ಎಂದು ತಿಳಿದು ಬಂದಿದೆ. ಬಂಧಿತರಿಂದ ಒಂದು ಚಿನ್ನದ ಚೈನ್, ಒಂದು ನೆಕ್ಲೆಸ್, ಒಂದು ಮಾಂಗಲ್ಯ ಚೈನ್, ಒಂದು ಚಿನ್ನದ ನಾಣ್ಯದ ಗಟ್ಟಿ, ಒಂದು ಜೊತೆ ಚಿನ್ನದ ಬಳೆಗಳು, ಒಂದು HP ಕಂಪನಿಯ ಲ್ಯಾಪ್ಟಾಪ್ ಹಾಗೂ ಒಂದು ಕ್ಯಾಮೆರಾ ಸೇರಿ ಇನ್ನಿತರ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಿಪಿಐ ರವಿಕುಮಾರ ಕಪ್ಪತ್ತನವರ ತಿಳಿಸಿದ್ದಾರೆ. ಕಿರಣ್ ಕುಮಾರ್ ಪೂಜಾರ, CTV ನ್ಯೂಸ್, ಅಣ್ಣಿಗೇರಿ.